We are sinner, God loved so much and His Son, Jesus Christ, sent in this world to die on the cross for you and for me. ಅದಕ್ಕಾಗಿ ನಾವು ಪಾಪಿಗಳಾಗಿರುವಂತಹ ಸಮಯದಲ್ಲಿ ದೇವರು ತನ್ನ ಮಗನನ್ನ ನಮಗೋಸ್ಕರ ಆತನು ಕಲ್ವರಿ ಶಿಲುಬೆ ಮೇಲೆ ಸಕಲ ಮಾನಗಳ ಪರಿಹಾರಕ್ಕಾಗಿ The Gospel of Matthew, chapter 1, verse 21. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನವನ್ನು ನಾವೆಲ್ಲರೂ ತಿಳಿಸಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. The Gospel of Matthew, verse 21, I'm going to read, and after that our pastor will read again. Yes. And he shall bring for a son, and you shall call his name Jesus, for he will save his people from their sin. ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. And I would like to read message for you, the purpose of Christmas. ಈ ಒಂದು ದಿನದಲ್ಲಿ ನಾನು ಹೇಳುವಂತ ಒಂದು ಸಂದೇಶ ಅಂತ ಹೇಳಿದ್ರೆ ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಏನು ವಿಶೇಷತೆ ಏನು ಎಂಬುದಾಗಿ ನಾನು ಹೇಳುವಂತವನಾಗಿದ್ದೇನೆ. Every year we celebrate Christmas. ಪ್ರತಿ ವರ್ಷವೂ ನಾವು ಒಂದು ಕ್ರಿಸ್ಮಸ್ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡಿಕೊಳ್ಳುವಂತರಾಗಿದ್ದೇವೆ. Today I would like to bring the real meaning of Christmas, what Christmas all about. ಆದರೆ ಇವತ್ತು ನಾವು ತಿಳಿದುಕೊಳ್ಳೋಣ ಕ್ರಿಸ್ಮಸ್ ಅಂದ್ರೆ ಏನು, ಅದರ ಕುರಿತಾಗಿ ಒಂದು ವಿವರಣೆಯನ್ನು ನಾವು ನಿಜವಾದಂತಹ ಒಂದು ಕ್ರಿಸ್ಮಸ್ ಏನೆಂಬುದಾಗಿ ನಾವು ಇದನ್ನ ತಿಳಿದುಕೊಳ್ಳೋಣ. Many people we know that Christmas is the birth of Jesus Christ. ಅನೇಕರು ಎಲ್ಲರೂ ಹೇಳುವಂತದ್ದು ಏನಂತಂದ್ರೆ ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದನು ಎಂಬುದಾಗಿ. But there is reason what Christmas all about, what's the purpose, what God have a plan for His people. ಆದರೆ ಈ ಒಂದು ಹಬ್ಬದ ಇಲ್ಲಿ ಇರತಕ್ಕಂತ ಒಂದು ರಹಸ್ಯ ಏನಂತ ಹೇಳೋದಾದ್ರೆ ಯೇಸು ಕ್ರಿಸ್ತನ ಜನನದ ಒಂದು ವಿಶೇಷವಾದಂತ ಒಂದು ಮುಖ್ಯ ಪ್ರಾಮುಖ್ಯವಾದಂತ ಒಂದು ಕಾರಣವಿದೆ. So I make my outline 5 points. ನಾನು ಒಂದು 5 ವಿಷಯಗಳನ್ನು ಕುರಿತು ನಾನು ಈ ಒಂದು ಸಮಯದಲ್ಲಿ ನಾನು ಹಂಚಿಕೊಳ್ಳುವಂತನಾಗಿದ್ದೇನೆ. We will see what the purpose of Christmas. ನಾನು ಬಂದಿರುವಂತನಾಗಿದ್ದಾನೆ. The first purpose of Christmas is ಯೇಸು ಕ್ರಿಸ್ತನ ಮೊದಲನೇ ಒಂದು ಉದ್ದೇಶ ಏನಿದೆ ಆತನ ಬರೋಣಿಕೆ ಉದ್ದೇಶ. Christmas is a time when God demonstrates His love toward people, humankind. ಆದರೆ ದೇವರು ಮೊದಲನೇದಾಗಿ ಮಾನವರಿಗೋಸ್ಕರ ತನ್ನ ಪ್ರೀತಿಯನ್ನು ತೋರಿಸಲಿಕ್ಕಾಗಿ ದೇವರು ಧರೆಗಿಳಿದು ಬಂದಿರುವಂತನಾಗಿದ್ದಾನೆ. God He showed ಬಲಿಯನ್ನ ಕೊಡಲಿಕ್ಕಾಗಿ ಆತನು ಬಂದಂತ ದೇವರಾಗಿದ್ದಾನೆ. God sent His Son to die on the cross for you and for me. He showed His love toward human, you and me. ದೇವರು ತನ್ನ ಮಗನನ್ನ ಇವತ್ತು ನಮ್ಮ ಒಂದು ಪಾಪಗಳ ಪರಿಹಾರಕ್ಕಾಗಿ ತನ್ನ ಒಬ್ಬನೇ ಮಗದಂತ ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟು ನಮಗಾಗಿ ಆತನು ಪ್ರಾಣ ಕೊಡಲಿಕ್ಕಾಗಿ ಕಳಿಸಲ್ಪಟ್ಟನು. As I read John 3:16, for God so loved the world that He gave His only begotten Son, those who believe in Him should not perish, have everlasting life. ಆದ್ರೆ ಇಲ್ಲಿ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ ದೇವರ ಲೋಕದ ಮೇಲೆ ಎಷ್ಟೋ ಒಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವವನು ಒಬ್ಬನು ನಾಶವಾಗದಿರ ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕನ್ನೋದೇ ದೇವರು ಆಗಿದ್ದಾನೆ. If God doesn't love you and me, ಇವಾಗ ದೇವರು ಇವತ್ತು ನಮ್ಮನ್ನ ಆತನು ಪ್ರೀತಿ ಮಾಡದೆ ಹೋಗಿದ್ದಿದ್ರೆ there will no be Christmas for us. ನಮಗೆ ಈ ಒಂದು ಕ್ರಿಸ್ಮಸ್ ಹಬ್ಬ ಇರ್ತಾ ಇರಲಿಲ್ಲ. God sent His Son. He was born in this world we call Christmas. ಅದಕ್ಕಾಗಿಯೇ ದೇವರು ನಮಗೋಸ್ಕರ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕಾಗಿ ತನ್ನ ಮಗನಾದಂತ ದೇವರನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೆ ಒಂದು ಕ್ರಿಸ್ಮಸ್ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. Because He loved so much. ಯಾಕೆಂತ ಹೇಳುವುದಾದ್ರೆ ದೇವರು ನಮ್ಮನ್ನ ಆತನು ಪ್ರೀತಿ ಮಾಡುವಂತ ದೇವರಾಗಿರುವಂತನಾಗಿದ್ದಾನೆ. If there is no Christmas, there is no salvation for us. ಆದ್ರೆ ಈ ದಿನ ಯೇಸು ಕ್ರಿಸ್ತನು ಆ ದೇವರು ಮಾನವನ ರೂಪ ತೆಗೆದುಕೊಂಡು ಇಲ್ಲಿ ಜನಿಸದೆ ಹೋಗಿದ್ರೆ, ಆತನ ಮರಣವನ್ನು ನಮಗಾಗಿ ತನ್ನ ಜೀವಿತನ ಅರ್ಪಿಸದೆ ಹೋಗಿದ್ರೆ ಈ ದಿನ ನಮಗೆ ಬಿಡುಗಡೆ ಇಲ್ಲ. If there is no salvation, there is no hope in the future. ಆದ್ರೆ ನಮಗೆ ಒಂದು ರಕ್ಷಣೆ ಇರ್ತಾ ಇರಲಿಲ್ಲ. ಈಗ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಭವಿಷ್ಯದಲ್ಲಿ ಯಾವುದೇ ವಿಧವಾದ ಒಂದು ಭರವಸೆ ಇಲ್ಲ, ನಾವು ಸ್ವರ್ಗಕ್ಕೆ ಹೋಗ್ತೀವಂತ. If there is no hope, there is no afterlife, there is no heaven for us. If there is no hope, there is no heaven for us. ಇವ ನಮಗೊಂದು ಭರವಸೆ, ನಮಗೊಂದು ನಂಬಿಕೆ ಇಲ್ಲದೆ ಹೋದ್ರೆ ನಮಗೊಂದು ಪರಲೋಕನೂ ಇಲ್ಲ, ಇಲ್ಲ ಒಂದು ಸ್ವರ್ಗನೂ ಇಲ್ಲ. ಯಾಕಂತ ಹೇಳೋದಾದ್ರೆ ಯೇಸು ಕ್ರಿಸ್ತನು ಬರದೆ ಹೋಗಿದ್ರೆ. Though we are sinner, God loved so much and His Son
Jesus Christ sent in this world to die on the cross for you and for me. ಅದಕ್ಕಾಗಿ ನಾವು ಪಾಪಿಗಳಾಗಿರುವಂತಹ ಸಮಯದಲ್ಲಿ ದೇವರು ತನ್ನ ಮಗನನ್ನ ನಮಗೋಸ್ಕರ ಆತನು ಕಲ್ವರಿ ಶಿಲುಬೆ ಮೇಲೆ ಸಕಲ ಮಾನಗಳ ಪರಿಹಾರಕ್ಕಾಗಿ ದೇವರು ಪಾಪದ ಮುಕ್ತಿ ಕೊಡಿಸಲಿಕ್ಕಾಗಿ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಿರುವಂತವನಾಗಿದ್ದಾನೆ. That we celebrate, we call Christmas. ಅದಕ್ಕೋಸ್ಕರ ಇದನ್ನು ನಾವು ಒಂದು ಕ್ರಿಸ್ಮಸ್ ಎಂಬುದಾಗಿ ನಾವು ಏನ್ ಮಾಡ್ತಾರೆ, ನಾವು ಆಚರಣೆ ಮಾಡಿಕೊಳ್ಳುವಂತರಾಗಿದ್ದೇವೆ. My second point is the purpose of Christmas is ಎರಡನೇ ಒಂದು ನಾವು ವಾಕ್ಯವನ್ನು ನೋಡುವಾಗ ಕ್ರಿಸ್ಮಸ್ನ ಒಂದು ಉದ್ದೇಶ ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. to destroy the works of Satan. ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದಾಗಿದೆ. The birth of Jesus Christ not only to show love but also to destroy the work of Satan. ಆದರೆ ದೇವರ ಪ್ರೀತಿಯ 1 John 3:8 the Son of God appeared to destroy the devil, the work of Satan. ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯದಿಂದ ನೀತಿ ಮಾಡುವವನು ಸೈತಾನದಿಂದ ಹುಟ್ಟಿದವನಾಗಿದ್ದಾನೆ, ಆದ್ದರಿಂದಲೇ ಸೈತಾನನ ಪಾಪ ಮಾಡುವವನಾಗಿ ಆ ಸೈತಾನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷನಾದನು. Jesus Christ defeat the work of Satan by his dying on the cross and defeat on the cross and raised from the dead. ಯೇಸು ಕ್ರಿಸ್ತನು ಸೈತಾನ ಕಾರ್ಯಗಳನ್ನ, ಸೈತಾನ ಕುತಂತ್ರಗಳನ್ನ ಆತನು ಲಯ ಮಾಡೋದಕ್ಕೋಸ್ಕರ ಆತನು ಕಲ್ವರಿ ಶಿಲುಬೆ ಮೇಲೆ ಆತನು ಸೈತಾನನನ್ನ ಆತನು ಜಯಿಸಿರುವಂತವನಾಗಿದ್ದಾನೆ. If Jesus Christ did not die on the cross, we cannot be saved. ನಾವು ಆತನು ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡದೆ ಹೋಗಿದ್ರೆ, ರಕ್ತವನ್ನು ಪರಿಶುದ್ಧವಾದ ರಕ್ತ ಸುರಿಸಲ್ಪಡದೆ ಹೋಗಿದ್ರೆ ಇದು ನಮಗೆ ರಕ್ಷಣೆ ಇಲ್ಲ. Because of he died on the cross for our sin. And ಹೇಳುವುದಾದ್ರೆ ದೇವರು ನಮ್ಮ ಪಾಪಗಳಿಗೋಸ್ಕರ ಆತನು ಮರಣವನ್ನ ಹೊಂದಿರುವಂತವನಾಗಿದ್ದಾನೆ. when we say Christ defeat the work of Satan, ಯಾವಾಗ ನಾವು ಯೇಸು ಕ್ರಿಸ್ತನು ಸೈತಾನನ ಲಯ ಮಾಡ್ತಾನೆ ಎಂಬುದಾಗಿ ನಾವು ಹೇಳುವಾಗ is talking about we can defeat the work of Satan by praying and reading God's word in the name of Jesus Christ. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದು ಆತನ ಪ್ರಾರ್ಥನೆ ಮಾಡುವಾಗ, ದೇವರ ವಾಕ್ಯಗಳನ್ನು ಓದುವಾಗ ಯಾವುದೇ ವಿಧವಾದಂತಹ ಸೈತಾನ ಕಾರ್ಯಗಳು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇರುವುದಾದರೆ, ನಮ್ಮ ಪಾಪದ ಜೀವಿತಗಳು ಇರುವುದಾದರೆ ದೇವರು ಅದರಿಂದ ಮುಕ್ತಿಯನ್ನು ಕೊಡುವಂತವನಾಗಿದ್ದಾನೆ. God destroyed the work of Satan so that we can be saved. ಯೇಸು ಕ್ರಿಸ್ತನು ಸೈತಾನ ಕಾರ್ಯಗಳನ್ನು ಲಯ ಮಾಡುವುದರಿಂದ ಇದನ್ನು ನಾವು ರಕ್ಷಿಸಲ್ಪಟ್ಟಿರುವಂತವರಾಗಿದ್ದೇವೆ. My third point is 3. ಮೂರನೇದಾಗಿ ನಾವು ನೋಡಿಕೊಳ್ಳೋಣ, Christmas is a time for salvation. ಈ ಒಂದು ಕ್ರಿಸ್ಮಸ್ ಅಂತ ಹೇಳೋದಾದ್ರೆ ಇದೊಂದು ಕೊಂಡಾಟ, ಒಂದು ಆಚರಣೆ ಮಾಡಿಕೊಳ್ಳುವಂತ ಒಂದು ವಿಷಯವಾಗಿರುವಂತದ್ದಾಗಿದೆ. The birth of Jesus Christ is the foundation that God's plan to offer salvation to humanity. ಆದ್ರೆ ಈ ಒಂದು ಕ್ರಿಸ್ಮಸ್ನ ಉದ್ದೇಶ ಅಂತ ಹೇಳೋದಾದ್ರೆ ದೇವರು ಆದಿಯಲ್ಲೇನೆ ದೇವರಿಂದ ಮಾನವರ ಒಂದು ರಕ್ಷಣೆ, ಮಾನವರ ಕುಲ ರಕ್ಷಣೆಯಕ್ಕಾಗಿ, ಮಾನವರನ್ನ ಬಿಡುಗಡೆ ಮಾಡಲಿಕ್ಕಾಗಿ ದೇವರ ಆದಿಯಲ್ಲೇನೆ ಒಂದು ಪುನಾದಿಯನ್ನು ಹಾಕಿರುವಂತವನಾಗಿದ್ದಾನೆ. Christmas celebration is a time that when God his son to die on the cross. ಈ ಕ್ರಿಸ್ಮಸ್ ಅಂತ ಹೇಳುವುದಾದ್ರೆ ದೇವರು ತನ್ನ ಮಗನನ್ನ ಆತನು ಕಳಿಸಿಕೊಟ್ಟಿರುವಂತವನಾಗಿದ್ದಾನೆ. And bring redemption and save us from sin. Tonight, Ephesians chapter 2 verse 8 to 9. For by grace you have been saved through faith, and that is not of yourself, it is the gift of God, not of work, lest anyone should boast for. That's it. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದುದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. Christmas is a time for salvation. God make possible salvation so that we can be saved. ಯೇಸು ಕ್ರಿಸ್ತನು ಇದನ್ನ ಕ್ರಿಸ್ಮಸ್ ಹಬ್ಬವನ್ನು ಬಂದಂತೆ ನಂಬಿಕೆಯ ಮೂಲಕವಾಗಿ ಕೃಪೆಯಿಂದ ಇದನ್ನು ಆತನ ಕೃಪೆಯಿಂದ ನಮಗೆ ರಕ್ಷಣೆ ಕೊಡಲಿಕ್ಕಾಗಿ ಇದನ್ನು ನಾವು ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವಂತರಾಗಿದ್ದೇವೆ. Jesus Christ was born in this world for you and for me. ಯೇಸು ಕ್ರಿಸ್ತನು ಇವತ್ತು ನಿಮಗೋಸ್ಕರ ನಮಗೋಸ್ಕರ ಆತನು ಈ ಲೋಕದಲ್ಲಿ ಜನಿಸಿ ಬಂದಂತ ದೇವರಾಗಿರುವಂತವನಾಗಿದ್ದಾನೆ. And make salvation for us. ಈ ದಿನ ನಿಮ್ಮಂತ ನಮ್ಮ ಎಲ್ಲರಿಗೂ ಆತನು ರಕ್ಷಣೆಯನ್ನು ಕೊಡಲಿಕ್ಕಾಗಿ ಆತನು ದರೆಗಿಳಿದು ಬಂದಂತ ದೇವರಾಗಿರುವಂತವನಾಗಿದ್ದಾನೆ. The meaning of salvation is ರಕ್ಷಣೆಯ ಒಂದು ಅರ್ಥ ಏನಂತ ಹೇಳೋದಾದ್ರೆ deliver from danger or save from danger or deliver from danger. ಈ ರಕ್ಷಣೆ ಅಂತ ಹೇಳಿದ್ರೆ ನಮ್ಮ ದೇವರು ಏನಂತದೆ, ನಮಗೆ ಒಂದು ತೊಂದರೆಗಳಿಂದ, ಒಂದು ಪಾಪಗಳಿಂದ, ಒಂದು ಕಷ್ಟಗಳಿಂದ, ನಮ್ಮನ್ನ ಭಯದಿಂದ ಬಿಡಿಸುವಂತದ್ದೇ ಈ ಒಂದು ರಕ್ಷಣೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿದ್ದೇವೆ. God save us, God deliver us from hell. ದೇವರು ನಮ್ಮನ್ನು ನರಕದಿಂದ ತಪ್ಪಿಸಿ ನಮ್ಮನ್ನ ಸ್ವರ್ಗಕ್ಕೆ ರಕ್ಷಿಸುವಂತದ್ದೇ ಇದನ್ನ ಕ್ರಿಸ್ಮಸ್ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. That is the purpose of Christmas. ಇದನ್ನ ದೇವರ ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಉದ್ದೇಶ ಏನಂತ ಹೇಳೋದಾದ್ರೆ
four outline is four. Number 4, purpose. ನಾಲ್ಕನೇದಾಗಿ ನಾವು ನೋಡಿಕೊಳ್ಳೋಣ, Christmas is a time for reconciliation. ದೇವರು ಮನುಷ್ಯನಿಗೂ ಮತ್ತೆ ಮನುಷ್ಯರಿಗೂ ಆ ದೇವರ ಒಂದು ಬಿಡುಗಡೆಯನ್ನು ತಂದ ಎಂಬುದಾಗಿ ನಾವು ನಾಲ್ಕನೇ ವಿಷಯ ನೋಡಿಕೊಳ್ಳೋಣ. Before we commit sin, we disobey God and we are enemies of God. ನಾವು ದೇವರಿಗೆ ಎಲ್ಲರೂ ಪಾಪ ಮಾಡಿ ದೇವರಿಗೆ ನಾವು ಏನಾಗಿದ್ವಿ ಅಂದ್ರೆ ನಾವು ವಿರೋಧಿಗಳಾಗಿ ಜೀವಿಸುವಂತವರಾಗಿದ್ವಿ. Because of Christ died on the cross, you and me, we can have reconciliation with God. ಅದಕ್ಕಾಗಿ ದೇವರಿಗೆ ವಿರೋಧವಾಗಿದ್ದಂತ ನಮ್ಮನ್ನ, ದೇವರಿಗೆ ದೂರವಾಗಿದ್ದಂತ ನಮ್ಮನ್ನ ಯೇಸು ಕ್ರಿಸ್ತನ ಒಂದು ಶಿಲುಬೆಯ ಮರಣದಿಂದ ಮತ್ತೆ ದೇವರ ನಂತರ ನಾವು ದೇವರ ಬಳಿಗೆ ಹೋಗುವುದಕ್ಕೆ ಒಂದು ದೇವರು ನಮಗೆ ಒಂದು ಸಂಬಂಧವನ್ನು ಆತನು ಕಲ್ಪಿಸಿ ಮಾಡಿಕೊಟ್ಟಿರುವಂತನಾಗಿದ್ದಾನೆ. So Christmas is a time that reconciliation we have God and humanity. ಮನುಷ್ಯರಿಗೂ ಮತ್ತೆ ದೇವರಿಗೂ ದೇವರು ನಮ್ಮನ್ನು ಒಂದುಗೂಡಿಸುವುದಕ್ಕಾಗಿ ಬರುವಂತದ್ದೇ ಒಂದು ಕ್ರಿಸ್ಮಸ್ ಒಂದು ಉದ್ದೇಶವಾಗಿರುವಂತದ್ದಾಗಿದೆ. We also, as God forgive us, we have to forgive our brother and sister, those who are sin to us. ನಮ್ಮ ಒಂದು ಜೀವಿತದಲ್ಲಿ ದೇವರು ಯಾವ ರೀತಿಯಾಗಿ ನಮ್ಮ ತಪ್ಪುಗಳನ್ನ ಆತನ ಕ್ಷಮಿಸಿದನೋ, ನಮ್ಮ ಪಾಪಗಳನ್ನ ಆತನ ಪರಿಹಾರ ಮಾಡಿದನೋ, ಅದೇ ರೀತಿಯಾಗಿ ನಾವು ಸಹ ನಮ್ಮ ನೆರೆಹೊರೆಯವರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ನಾವು ಸಹ ಒಬ್ಬರನ್ನೊಬ್ಬರು ಕ್ಷಮಿಸುವಂತವರಾಗಿರ್ಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳುವಂತವನಾಗಿದ್ದಾನೆ. Do you have anything with your problem with your brother? ನಿಮ್ಮ ಒಂದು ಸಹೋದರನ ಹತ್ರ ನಿಮಗೂ ಏನಾದರೂ ಒಂದು ಹೊಟ್ಟೆ ಕಿಚ್ಚಾಗಲಿ, ಒಂದು ಜಗಳ ಇರುವುದಾದ್ರೆ, or your family or your friend, ನಿಮ್ಮ ಕುಟುಂಬದಲ್ಲಿ ಆಗಿರಬಹುದು, ನಿಮ್ಮ ಒಂದು ಸ್ನೇಹಿತರ ಬಂಧು ಬಳಗದಲ್ಲಿ ಆಗಿರುವಂತರಾಗಿರಬಹುದು, they may make angry with you, ಅವರು ನಿಮ್ಮ ಮೇಲೆ ಕೋಪವಾಗಿ ಇರುವಂತದಾಗಿರಬಹುದು, but you have to forgive them. ಆದರೆ ನಾವು ಅವರನ್ನ ಏನ್ ಮಾಡ್ಬೇಕಂದ್ರೆ ನಾವು ಕ್ಷಮಿಸುವಂತವರಾಗಿರ್ಬೇಕು. As God forgive us. ಯಾವ ರೀತಿಯಾಗಿ ದೇವರು ನಮ್ಮನ್ನ ಕ್ಷಮಿಸನೋ ಅದೇ ರೀತಿಯಾಗಿ ನಾವು ಸಹ ಜನಗಳಂದ್ರೆ ನಮ್ಮ ಸಹೋದರಗಳಾಗಿರ್ಬೋದು, ಯಾರಾದ್ರೂ ನಮಗೆ ತೊಂದರೆ ಮಾಡುವುದಾದ್ರೆ, ಯಾರಾದ್ರೂ ನಮಗೆ ಹಿಂಸೆ ಕೊಡುವುದಾದ್ರೆ ನಾವು ಅವರನ್ನ ಕ್ಷಮಿಸುವಂತವರಾಗಿರ್ಬೇಕೆಂಬುದಾಗಿ ಯೇಸು ಸ್ವಾಮಿ ಹೇಳುವಂತವನಾಗಿದ್ದಾನೆ. As God bring peace, Christ bring peace with God. ದೇವರು ಮನುಷ್ಯರಿಗೂ ಮತ್ತೆ ದೇವರಿಗೂ ಆತನ ಮಧ್ಯಸ್ಥನಾಗಿ ದೇವರು ನಮಗೆ ಸಮಾಧಾನವನ್ನ ಆತನು ಉಂಟು ಮಾಡಿರುವಂತವನಾಗಿದ್ದಾನೆ. Okay, my final point is, ಕಡೆಯದಾಗಿ ನಾವು ಇನ್ನೊಂದು ವಾಕ್ಯ ಓದಿಕೊಳ್ಳೋಣ, ಇನ್ನೊಂದು ಪಾಯಿಂಟ್ ಅನ್ನು. Christmas is a time that God give us hope. ಕ್ರಿಸ್ಮಸ್ ಅಂತ ಹೇಳುವುದಾದ್ರೆ ದೇವರು ನಮಗೆ ಒಂದು ಭರವಸೆಯನ್ನ ಕೊಡುವಂತವನಾಗಿದ್ದಾನೆ. One day we will all gonna die. ಒಂದ್ ದಿವಸ ನಾವೆಲ್ಲರೂ ಹೋಗಿ ನಾವು ಮರಣವನ್ನು ಹೊಂದ್ತೀರಿ. Those who are coming here, ಈ ದಿನ ಇಲ್ಲಿ ಬಂದಿರತಕ್ಕಂಥವು ನೀವು, you may live 50 years, ಒಂದು 50 ವರ್ಷ ನಾವು ಇರಬಹುದು, 70 years, 80 years. 70-80 ವರ್ಷ ನಾವು ಜೀವಿಸಬಹುದು. One day you are going to die. ಒಂದ್ ದಿವಸ ನಾವೆಲ್ಲರೂ ಮರಣವನ್ನು ಹೊಂದುವಂತವರಾಗಿದ್ದೇವೆ. One day I'm going to die. ಒಂದ್ ದಿವಸ ನಾವು ಸಹ ಈ ಲೋಕವನ್ನು ಬಿಟ್ಟು ಹೋಗುವಂತವರಾಗಿದ್ದೇವೆ. There is another life after death. ಆದರೆ ನಮ್ಮ ಮರಣದ ನಂತರ ನಮಗೆ ಇನ್ನೊಂದು ಒಂದು ಜೀವ ಇದೆ, ಒಂದು ಜೀವನ ಇದೆ. We will live in this world only 70-80 years. ಈ ಒಂದು ಲೋಕದಲ್ಲಿ ನಾವು ಒಂದು 60 ವರ್ಷ 70 ವರ್ಷ ಮಾತ್ರ ನಾವು ಜೀವಿಸ್ತೀರಿ. One day your time will come and you are going to die. ಆದರೆ ನಮಗೆ ಮರಣ ಸಮಯ ಬಂದಾಗ ನಾವು ಈ ಲೋಕವನ್ನು ಬಿಟ್ಟು ನಾವು ಮರಣವನ್ನು ಹೊಂದುವಂತವರಾಗಿರ್ತೇವೆ. You may not die today. You may not die today. ಆದರೆ ಇವತ್ತು ನಾವು ಒಂದು ಮರಣವನ್ನು ಹೊಂದದೇ ಇರಬಹುದು. Or tomorrow. ಆದರೆ ನಾಳೆ one day your time will come. ಆದರೆ ಒಂದಲ್ಲ ಒಂದು ದಿವಸ So I want ಈ ಲೋಕವನ್ನು ನಾವು ಬಿಟ್ಟು ಹೋಗುವಂತವರಾಗಿದ್ದೇವೆ. I want to ask a question. ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುವಂತವನಾಗಿದ್ದೇನೆ. Are you ready to die? ಇವತ್ತು Are you ready to die? Ready to die. Yeah. ಇವತ್ತು ನಾವು ಮರಣವನ್ನು ಹೊಂದುವುದಕ್ಕೆ ನಾವು ಸಿದ್ಧರಾದರೆ, what I mean is, do you have salvation? Do you accept Jesus Christ your Lord Savior? ಆದ್ರೆ ಒಂದು ರೀತಿಯಾಗಿ ನಾವು ಇದನ್ನ ಮರಣ ದಿನ ನಮಗೆ ಬಂತು ಅಂತ ಹೇಳಿದ್ರೆ ಇವತ್ತು ನಾವು ಪರಲೋಕಕ್ಕೆ ಹೋಗಕ್ಕೆ ನಾವು ಸಿದ್ಧರಾಗಿದ್ದೇವಾ? If you don't accept Jesus Christ your Lord Savior, ಯೇಸು ಕ್ರಿಸ್ತನನ್ನ ನಾವು ಸ್ವೀಕಾರ ಮಾಡಿಕೊಳ್ಳದೆ ಹೋದರೆ, as the word of God teach us, ದೇವರ ವಾಕ್ಯ ನಮಗೆ ಹೇಳುವ ರೀತಿಯಾಗಿ we are going to hell. ನಾವು ನರಕಕ್ಕೆ ಹೋಗುವಂತವರಾಗಿರ್ತೇವೆ. According to the Bible, ದೇವರ ವಾಕ್ಯದ ಪ್ರಕಾರವಾಗಿ, according to the word of God, ದೇವರ ವಾಕ್ಯದ ಮುಖಾಂತರವಾಗಿ, not my word, ಇದು ನಮ್ಮ ಮಾತು ಅಲ್ಲ, is God's word. ಇದು ದೇವರ ಮಾತು. I will conclude in this way. ನಾವು ಈ ಒಂದು ಸಮಯದಲ್ಲಿ ಇದನ್ನು ಮುಗಿಸಿಕೊಳ್ಳೋಣ. We disobey God, we commit sin, we disobey God. ನಾವು ದೇವರಿಗೆ ನಾವು ಅವಿಧೇಯರಾಗಿರುವಂತವರಾಗಿದ್ದೇವೆ. God show his love, ದೇವರು ಆತನ ಒಂದು ಪ್ರೀತಿಯನ್ನು ನಮಗೆ ತೋರಿಸಿದನು. and his son Jesus Christ to die on the cross for our sin. ದೇವರು ನಮ್ಮ ಎಲ್ಲರ ಮಾನವರ ಪಾಪಗಳಿಗಾಗಿ ಪರಿಹಾರಕ್ಕಾಗಿ ತನ್ನ ಮಗನಾದಂತ ದೇವರನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ. And he destroyed the work of Satan. ಆತನು ಸೈತಾನನ ಕಾರ್ಯಗಳನ್ನು ದೇವರು ಲಯ ಮಾಡಿದ.
and He called us for salvation ಇವತ್ತು ದೇವರು ನಿಮ್ಮನ್ನ ನಮ್ಮನ್ನ ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ ದೇವರು ಕರೆಯುವಂತವನಾಗಿದ್ದಾನೆ. and to have peace with God ದೇವರ ಹತ್ರ ನಾವು ಸಮಾಧಾನ ಹೊಂದಲಿಕ್ಕಾಗಿ, ದೇವರ ಬಳಿಗೆ ನಾವು ಸೇರುವುದಕ್ಕಾಗಿ, and to have hope in afterlife future. ಆದರೆ ನಾವು ಈ ಲೋಕವನ್ನು ಬಿಟ್ಟು ಹೋದ ನಂತರ ನಮಗೆ ಇನ್ನೊಂದು ಭವಿಷ್ಯತ್ತಿದೆ. So those who are coming this morning, ಈ ಒಂದು ಸಮಯದಲ್ಲಿ ನೀವೆಲ್ಲ ಬಂದಿರತಕ್ಕಂಥ ನೀವೆಲ್ಲರೂ, Jesus says, I am the only way, I am the truth, the life, and the only way for ಯೇಸು heaven. ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ ಎಂಬುದಾಗಿ. So you may have question. ಆದ್ರೆ ನಿಮ್ಮಲ್ಲಿ ಅನೇಕ ಪ್ರಶ್ನೆಗಳಿರ್ಬೋದು. Preacher, how I will accept Jesus Christ, my Lord and Savior? ನಾನು ಯಾವ ರೀತಿಯಾಗಿ ಯೇಸು ಸ್ವಾಮಿ ನನ್ನ ಸ್ವೀಕಾರ ಮಾಡಿಕೊಳ್ಳಬೇಕು ನನ್ನ ರಕ್ಷಕನಾಗಿ ಎಂಬುದಾಗಿ. It's simple. ಆದ್ರೆ ಅದು ಬಹಳ ಈಸಿ ಇದೆ. First, repent from your sin. ನಾವು ನಮ್ಮ ಪಾಪಗಳಿಂದ ನಾವು ಏನ್ ಮಾಡ್ಬೇಕಂದ್ರೆ ನಾವು ಪಶ್ಚಾತ್ತಾಪವನ್ನು ಪಡುವಂತರಾಗಿರ್ಬೇಕು. And ask Jesus Christ, God, for forgive your sin. ನಾವು ದೇವರನ್ನ, ದೇವರೇ ಪಾಪಿಯಾದ ನನ್ನನ್ನು ಎಂಬುದಾಗಿ ನಾವು ದೇವರ ಹತ್ರ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು, ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ನಾವು ಯೇಸು ಸ್ವಾಮಿ ಹತ್ರ ಹೇಳುವಾಗ, Pray to God, ask forgiveness to Him. ದೇವರ ಹತ್ರ ನಾವು ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ನೀವು ದೇವರನ್ನು ಬೇಡಿಕೊಳ್ಳುವಾಗ, He will forgive your sin. ದೇವರು ನಮ್ಮ ಪಾಪಗಳನ್ನು ಆತನು ಪರಿಹರಿಸುವಂತವನಾಗಿ. And one day we are going to meet in heaven again. ನಾವು ಒಂದು ದಿವಸ ಯೇಸು ಸ್ವಾಮಿಯ ಸ್ವೀಕಾರ ಮಾಡಿದ ನಂತರ ಒಂದು ದಿವಸ ಮರಣವನ್ನು ಹೊಂದಿದ್ರೆ ನಾವು ಪರಲೋಕಕ್ಕೆ ನಾವು ಸೇರಿಕೊಳ್ಳುವಂತವರಾಗಿದ್ದೇವೆ. In this world we may not meet again. ನಾವು ಈ ಒಂದು ಲೋಕದಲ್ಲಿ ನಾವು ಮತ್ತೊಂದು ಸಾರಿ ನಾವು ಭೇಟಿಯಾಗದೇ ಇರಬಹುದು. If you are really born again, ನೀವು ನಿಜವಾಗಲೂ ನೀವು ಒಂದು ಹೊಸದಾಗಿ ಕ್ರಿಸ್ತನಲ್ಲಿ ನೀವು ಜನಿಸುವುದಾದರೆ, one day we are going to meet again in heaven. ನಾವು ಪರಲೋಕದಲ್ಲಿ ನಾವೆಲ್ಲರೂ ಇರುವಂತವರಾಗಿದ್ದೇವೆ. That is the message of Christmas. ಅದೇ ಈ ಒಂದು ಕ್ರಿಸ್ಮಸ್ಸಿನ ಒಂದು ಉದ್ದೇಶವಾಗಿರುವಂತದ್ದಾಗಿದೆ. So God loves so much the world, you and me. ದೇವರು ಲೋಕದ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟು ನಿಮ್ಮನ್ನ ನಮ್ಮನ್ನ ಆತನು ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. He sent to die on the cross. ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಆತನು ಕಳಿಸಿಕೊಟ್ಟ ಮರಣವನ್ನು ಹೊಂದಲಿಕ್ಕೆ. Believe Him, He can forgive yourself. ಯೇಸು ಸ್ವಾಮಿ ನಾವು ನಂಬುವುದರ ಮುಖಾಂತರವಾಗಿ ದೇವರು ನಮ್ಮ ಪಾಪಗಳನ್ನು ಆತನು ಮನ್ನಿಸ್ತಾನೆ. Meaning of belief is ನಾವು ನಂಬುವುದು ಅಂದ್ರೆ ಅರ್ಥ ಏನಂತ ಹೇಳುವುದಾದ್ರೆ, is depend on what God already finished. ದೇವರು ಆಲ್ರೆಡಿ ನಮಗೋಸ್ಕರ ಆತನ ಸಿದ್ಧ ಮಾಡಿರುವಂತನಾಗಿದ್ದಾನೆ. ಅದನ್ನ ರಕ್ಷಣೆಯನ್ನು ಇದನ್ನ ನಂಬುವಂತರಾಗಿರ್ಬೇಕು, ಪಡೆದುಕೊಳ್ಳುವಂತರಾಗಿರ್ಬೇಕು. I will tell one example and I will conclude my sermon. ಒಂದು ಉದಾಹರಣೆ ಹೇಳಿ ನಾನು ಈ ಒಂದು ಸಂದೇಶವನ್ನು ಮುಗಿಸುವಂತವನಾಗಿದ್ದೇನೆ. Brother David Mang and I, we come here. ನಾವು ಮತ್ತೆ ಸೇವಕರು ಇಲ್ಲಿ ಬಂದಿದ್ವಿ. So we depend on our Sir Raju. ನಾವು ಕೆಲವೊಂದು ವಿಷಯವಾಗಿ ನಾವು ಕೆಲವೊಂದು ಚರ್ಚೆಯನ್ನ ಮಾಡ್ತಾ ಇದ್ವಿ. We will go in his church and he will take care of everything. ನಾವು ಇವರ ಬಳಿಗೆ ಹೋದಾಗ ಇವರೆಲ್ಲವೂ ನನ್ನನ್ನ ಏಕಶ್ರಮವನ್ನು ನೋಡಿಕೊಂಡರು. Of course he did. He took care of everything. He gave a place to sleep. He gave us lunch and dinner. ಅವರಿಗೆ ಇರಲಿಕ್ಕೆ ಒಂದು ಸ್ಥಳವನ್ನು ಕೊಟ್ಟು ಅವರಿಗೇನು ಊಟ ಉಪಚಾರವನ್ನೆಲ್ಲ ಅವರು ಮಾಡಿದರು. So I don't need to do anything. ನಾನು ಏನು ಮಾಡುವಂತ ಅವಶ್ಯಕತೆ ಇಲ್ಲ. Whatever our Sir Raju did is I just receive and I just take. ನಾವು ಅವರಿಗೆ ಒಂದು ಸ್ಥಳವನ್ನು ಅವಕಾಶ ಮಾಡಿಕೊಟ್ರೆ, ಎಲ್ಲಾ ವಿಧವಾದ ಅವ್ರಿಗೆ ಏನು ಬೇಕೋ ನಾವೆಲ್ಲವನ್ನೂ ಕೊಟ್ರೆ, ಆದ್ರೆ ಇವರು ಏನು ಮಾಡುವಂತ ಅವಶ್ಯಕತೆ ಇಲ್ಲ. Likewise, God already finished, Jesus Christ already finished on the cross for you and me. ಅದಕ್ಕಾಗಿ ದೇವರ ಮಕ್ಕಳೇ, ಇದನ್ನ ನೀವು ನಾವು ಮಾಡಬೇಕಾಗಿರುವಂತದ್ದು ಏನೂ ಇಲ್ಲ. ದೇವರು ಎಲ್ಲದಕ್ಕೂ ಆತನು ಮುಕ್ತಿಯನ್ನ ಕೊಟ್ಟಿರುವಂತವನಾಗಿದ್ದಾನೆ. ಇದನ್ನ ಆತನ ರಕ್ಷಣೆಯನ್ನ ಪ್ರತಿಯೊಬ್ಬ ಮನುಷ್ಯರಿಗೆ ತನ್ನ ಪ್ರಾಣವನ್ನು ಕೊಟ್ಟು ಆತನು ಶ್ರಮ ಪಟ್ಟು ಇದನ್ನ ನಮ್ಮ ಪಾಪಗಳನ್ನು ಆತುವನ್ನು ಹೊತ್ತುಕೊಂಡು ಇದನ್ನ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಇವತ್ತು ನೀವು ನಾವು ಮಾಡಬೇಕಾದದ್ದು ಏನೂ ಇಲ್ಲ. Believe Him as your Lord and Savior. ಆತನನ್ನ ನೀವು ರಕ್ಷಕನನ್ನಾಗಿ ನೀವು ಅಂಗೀಕಾರ ಮಾಡಿಕೊಂಡ್ರೆ ಸಾಕು, ನಿಮಗೆ ರಕ್ಷಣೆ ಉಂಟಾಗುತ್ತದೆ. There is no other way to God. ಆದರೆ ಬೇರೆ ಒಂದು ಮಾರ್ಗ ಯಾವುದೂ ಇಲ್ಲ. Only Jesus Christ. ಆದರೆ ಯೇಸು ಕ್ರಿಸ್ತನೇ ಮಾರ್ಗ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. I will have a short prayer. ನಾವೊಂದು ಸಮಯದಲ್ಲಿ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. Most gracious Heavenly Father, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆ, I really thank you to you. ಈ ಒಂದು ಸಮಯದಲ್ಲಿ ನಾವು ನಿನಗೆ ಸ್ತೋತ್ರವನ್ನು ಹೇಳ್ಕೊಳ್ತೇವೆ. As I deliver your word, ನಾವು ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಕೇಳಿದ ರೀತಿಯಾಗಿ you will take care of your word. ಅಪ್ಪ, ನೀನು ನಮ್ಮೆಲ್ಲರನ್ನ ಸ್ವಾಮಿ ರಕ್ಷಿಸು. And people, those who are not accepted Jesus Christ, their Lord and Savior, ಅಪ್ಪ, ಯಾರೆಲ್ಲ ಇದನ್ನ ಸ್ವಾಮಿ ಯೇಸು ಕ್ರಿಸ್ತನನ್ನ ಸ್ವಾಮಿ ದೇವರೇ ಅರಿಯದೇ ಇರುವಂತವರಾಗಿದ್ದಾರೋ, they may accept. ದೇವರೇ ಅವರೆಲ್ಲ ನಿನ್ನ ಅಂಗೀಕರಿಸುವಂತೆ I ask you in the name of my Lord and Savior Jesus Christ. ನಾನು ಯೇಸುವಿನ ನಾಮದಲ್ಲಿ ಬೇಡುವಂತವನಾಗಿದ್ದೇನೆ. Amen. Thank you so much.